ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಹೈಕಮಾಂಡ್ ಕಂಪ್ಲೀಟ್ ತನ್ನ ಕಂಟ್ರೋಲಿಗೆ ತೊಗೊಂಡ್ಬಿಟ್ಟಿದೆ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಆ ರೀತಿ ರಿಯಾಕ್ಟ್ ಮಾಡಿದ್ರು, ಸಿದ್ದರಾಮಯ್ಯನವ್ರ ಮಾತೇ ನನಗೆ ವೇದವಾಕ್ಯ, ಅವ್ರು ನಮ್ಮ ಪಕ್ಷದ ಆಸ್ತಿ ಅಂತೆಲ್ಲ ಯಾಕೆ ಹೇಳಿದ್ರು ಅಂದರೆ, ಈ ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅನ್ನೋ ಮಾತನ್ನು ಯಾಕೆ ಹೇಳಿದ್ರು ಅಂದರೆ, ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಕಂಪ್ಲೀಟ್ ಕಂಟ್ರೋಲಿಗೆ ತೊಗೊಂಡಿದೆ. ಯಾಕೆ ತೊಗೊಂಡಿದೆ ಅಂದರೆ, ಇಬ್ಬರ ರಿಪೋರ್ಟ್ ಕಾರಣ, ಒಬ್ಬರಲ್ಲ. ಮತ್ತು ಹೇಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದರೆ, ಮುಟ್ಟು ನೋಡ್ಕೋಬೇಕು, ಆ ರೀತಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ತುಂಬ ಅಪ್ಸೆಟ್ ಆಗಿದ್ದಾರೆ, ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಕರ್ನಾಟಕದ ಡೆವಲಪ್ಮೆಂಟ್ಸ್ ಎಲ್ಲ ಕೇಳಿ ಆ ರಿಪೋರ್ಟ್ಗಳನ್ನ ನೋಡಿ ಅವರು ಈವನ್ ಪೇಷನ್ಸ್ ಕಳ್ಕೊಂಡಿದ್ದಾರೆ. ಅವರು ನೇರವಾಗಿ ಕೆಲವು ಡೈರೆಕ್ಷನ್ನ ಕೂಡ ಕೊಟ್ಟಿದ್ದಾರೆ. ಕೆ ಸಿ ವೇಣುಗೋಪಾಲ್ ಸುಮ್ಮನೆ ಬಂದಿದ್ದಲ್ಲ ಕರ್ನಾಟಕಕ್ಕೆ, ಬೆಂಗಳೂರಿಗೆ. ರಾಹುಲ್ ಗಾಂಧಿ ಅವರ ಕ್ಲಿಯರ್ ಡೈರೆಕ್ಷನ್ ಮೇಲೆ ಬಂದಿದ್ದು. ಹಾಗಾದರೆ ಏನು ಮಾಡ್ತಾರೆ ಕೆ ಸಿ ವೇಣುಗೋಪಾಲ್? ರಾಹುಲ್ ಗಾಂಧಿ ಏನು ಮಾಡ್ತಾರೆ? ಅವ್ರಿಗೆ ಹೋಗಿರುವಂಥ 2 ರಿಪೋರ್ಟ್ ಯಾರದ್ದು? ಆ ರಿಪೋರ್ಟಲ್ಲಿ ಏನಿದೆ? ಅಂತಿಮವಾಗಿ ಏನಾಗುತ್ತೆ? ಇದೇ ಅಲ್ವಾ ನಿಮ್ಮ ಕುತೂಹಲ? ಎಸ್, ಅದಕ್ಕೆ ಉತ್ತರವನ್ನು ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಬಹುಶಃ ಇಡೀ ದೇಶ ತಿರುಗು ನೋಡೋ ಹಾಗೆ ಆಗಿದೆ. ಯಾಕಂದರೆ ಆ ಲೆವೆಲ್ಲಿಗೆ ಬಂದು ನಿಂತಿದ್ದಾರೆ ಎರಡೂ ಬಣದವರು. ಅದು ಸಿದ್ದರಾಮಯ್ಯವ್ರ ಬಣದವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಬಣದವ್ರು ಇರ್ಬೋದು. ಎರಡೂ ಬಣದವರು ಕೂಡ ಆ ಲೆವೆಲ್ಗೆ ಬಂದು ನಿಂತು ಬಿಟ್ಟಿದ್ದಾರೆ. ಯಾರೂ ಕೂಡ ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇಲ್ಲ. ಅದೇ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ, ನೋಡಿ, ಇಡೀ ದೇಶದ ಎಲ್ಲ ರಾಜ್ಯಗಳ ಸಂಘಟನೆಯನ್ನು ನಾನು ನಿರ್ವಹಣೆ ಮಾಡ್ತೀನಿ, ತೀರ್ಮಾನ ತಗೋತೀನಿ, ಆದರೆ ಕರ್ನಾಟಕದ ಮಾತ್ರ ನಾನು ತೀರ್ಮಾನ ಮಾಡು ಅಂತ ಹೇಳಬೇಡಿ. ಇದು ಅಸಾಧ್ಯದ ಮಾತು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇದೊಂದು ನೀವೇ ತೀರ್ಮಾನ ಮಾಡಬೇಕು, ಬೇರೆ ಯಾರನ್ನಾದರೂ ಕಳಿಸಿ ನನಗೆ ಮಾತ್ರ ಇದನ್ನು ತಲೆ ಕಟ್ಟಬೇಡಿ ಅನ್ನೋ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ. ಅದಾದಮೇಲೆ ರಾಹುಲ್ ಗಾಂಧಿಯವರು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಕಳಿಸಿದ್ದು. ಕೆ ಸಿ ವೇಣುಗೋಪಾಲ್ ಅವ್ರನ್ನ ಕರ್ನಾಟಕಕ್ಕೆ ಕಳಿಸ್ಲಿಕ್ಕೆ ಮತ್ತೂ ಒಂದು ಕಾರಣ ಇದೆ. ಬಿ ಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿದ್ದರು. ಬಿ ಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗ್ತಿರುವಂಥ ಎಲ್ಲ ಬೆಳವಣಿಗೆಗಳನ್ನ ತಿಳಿಸಿ, ಯಾರ್ಯಾರು ಏನು ಮಾಡ್ತಿದ್ದಾರೆ, ಏನು ಆಗ್ತಾ ಇದೆ, ಇದರಿಂದ ಪಕ್ಷಕ್ಕೆ ಯಾವ ಲೆವೆಲಿಗೆ ಡ್ಯಾಮೇಜ್ ಆಗ್ತಾ ಇದೆ, ಪಕ್ಷದ ವರ್ಚಸ್ಸಿಗೆ ಯಾವ ರೀತಿ ಧಕ್ಕೆ ಆಗ್ತಾ ಇದೆ, ಮುಂದೆ ಏನಾಗುತ್ತೆ ಹೀಗೆ ಹೋದರೆ, ಇದರ ಲಾಭವನ್ನು ಅಪೋಸಿಷನ್ ಯಾವ ರೀತಿ ತೆಗೆದುಕೊಳ್ತಾ ಇದೆ, ಕಾರ್ಯಕರ್ತರಿಗೆ ಏನು ಮೆಸೇಜ್ ಹೋಗ್ತಾ ಇದೆ, ಜನರಿಗೆ ಏನು ಮೆಸೇಜ್ ಹೋಗ್ತಾ ಇದೆ, ಏನು ಮಾಡಬೇಕಾಗಿದೆ ಈಗ ಅದನ್ನು ಕೂಡ ಹೇಳಿದ್ದಾರೆ. ಏನು ಮಾಡಬೇಕು ಅವ್ರು ಹೇಳಿದ್ದು, ತಕ್ಷಣಕ್ಕೆ ಮೊದಲು ಹೈಕಮಾಂಡ್ ಕಂಪ್ಲೀಟ್ ಕಂಟ್ರೋಲಿಗೆ ತೊಗೋಬೇಕು, ಹೈಕಮಾಂಡ್ ಎಂಟ್ರಿ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ತಕ್ಷಣ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಕಳಿಸಿದ್ದು. ಬಿ ಕೆ ಹರಿಪ್ರಸಾದ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಎಲ್ಲ ನಿರ್ವಹಣೆ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ. ಹೈಕಮಾಂಡ್ನ ಒಬ್ಬ ಪ್ರಮುಖ ನಾಯಕರೇ ಬೆಂಗಳೂರಿಗೆ ಬಂದು ಕೂತ್ಕೊಂಡು ಇದನ್ನು ನಿರ್ವಹಣೆ ಮಾಡಬೇಕು. ಹಾಗಂತೇಳಿ ಅವರಲ್ಲಿ ಬೆಂಗಳೂರಿಗೆ ಬಂದ ಕೂಡಲೇ ಎಲ್ಲರೂ ಪರೇಡ್ ಮಾಡಲಿಕ್ಕೆಲ್ಲ ಅವಕಾಶ ಕೊಡಬಾರ್ದು. ಅವ್ರು ಕರೆದವ್ರು ಮಾತ್ರ ಹೋಗಬೇಕು, ಅವ್ರ ಡೈರೆಕ್ಷನ್ ಮಾತ್ರ ಫಾಲೋ ಮಾಡಬೇಕು. ಇದಾಗಬೇಕು ಅನ್ನೋದನ್ನು ಹೇಳಿದ್ರು. ಕೂಡಲೇ ರಾಹುಲ್ ಗಾಂಧಿಯವರು ಕೆ ಸಿ ವೇಣುಗೋಪಾಲ್ ಅವರಿಗೆ ಜವಾಬ್ದಾರಿನ ವಹಿಸಿದ್ರು. ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಮಾತನಾಡಿಬಿಟ್ಟು ನೇರವಾಗಿ ಹೇಳಿದ್ರು, ನೋಡಿ, ಮೊದಲು ನೀವು ಸ್ಟೇಟ್ಮೆಂಟ್ ಮಾಡಿ, ಏನು ಸ್ಟೇಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಅವರೇ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು, ಸಿದ್ದರಾಮಯ್ಯನವರೇ ಮೊದಲು ಹೇಳಿ, ಹೈಕಮಾಂಡ್ ಏನು ಹೇಳುತ್ತೋ ಆ ಪ್ರಕಾರ ನಡ್ಕೋತೀನಿ, ಈ ಮೆಸೇಜ್ನ ಕ್ಲಿಯರಾಗಿ ಪಾಸ್ ಮಾಡಿ ಅಂತ ಹೇಳಿದ್ರು. ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳಿದ್ರು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಹೇಳಿಕೆಗೆ ಒಂದೇ ಒಂದು ವ್ಯತಿರಿಕ್ತವಾದ ಹೇಳಿಕೆಯನ್ನು ಕೊಡಬೇಡಿ, ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಒಪ್ತೀವಿ ಅನ್ನೋ ಮಾತನ್ನು ಹೇಳಿ ಅನ್ನೋದನ್ನು ಹೇಳಿದ್ರು. ಅದಕ್ಕೆ ಹೇಳಿದ್ರು, ಅವ್ರ ಮಾತೇ ನಮಗೆ ವೇದವಾಕ್ಯ ಅಂದರು. ಸಿದ್ದರಾಮಯ್ಯವ್ರ ಪಕ್ಷದ ಆಸ್ತಿ ಅಂತ ಹೇಳಿದ್ರು. ಈ ಕಾರಣಕ್ಕಾಗಿ ಹೇಳಿದ್ದು, ಸುಮ್ಮನೆ ಹೇಳಿದ್ದಲ್ಲ. ಡಿ ಕೆ ಶಿವಕುಮಾರು ಸ್ವತಃ ತಮ್ಮ ಮನಸ್ಸಿನಿಂದ ಹೇಳಿದ್ದಲ್ಲ ಅದು. ಹೈಕಮಾಂಡ್ ಏನನ್ನ ಹೇಳ್ತೋ ಅದನ್ನು ಅವರು ಫಾಲೋ ಮಾಡಿದ್ರು. ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದು, ನಾವು ಸಿದ್ದರಾಮಯ್ಯನವರ ಅವಧಿ ಬಗ್ಗೆ ಮಾತಾಡಿಲ್ಲ, ಏನಿದ್ರು ನಾನು ಮತ್ತು ಹೈಕಮಾಂಡ್ 4 ಗೋಡೆ ಮಧ್ಯೆ ಮಾತಾಡ್ತೀವಿ. ಸೊ ಇದೆಲ್ಲ ಹೇಳಿದ್ದು ಆ ಕಾರಣಕ್ಕಾಗಿ ಅಂತ. ಹಾಗಾದರೆ ವೇಣುಗೋಪಾಲ್ ಏನು ಮಾಡ್ತಾರೆ? ವೇಣುಗೋಪಾಲ್ ನೋಡಿ, ಯಾರನ್ನೂ ಕರ್ಸ್ಕೋತಾ ಇಲ್ಲ. ಯಾರು ಬರ್ತೀವಿ ಅಂತಿದ್ದಾರೆ ಅವ್ರು ಯಾರಿಗೂ ಕೂಡ ಅವರು ಅಲೋ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದರು, ಈವನ್ ಏರ್ಪೋರ್ಟ್ಗೂ ಯಾರೂ ಬರಬಾರ್ದು. ಅವರು ಒಬ್ಬರನ್ನೇ ಅಲೋ ಮಾಡಿದ್ದು ಸುಧೀಂದ್ರ ಅವರೇ. ಈಗ ಸುರ್ಜೇವಾಲಾ ಬಂದರು, ಯಾವಾಗಲೂ ಕೂಡ ಎಸ್ಕಾಟ್ ಮಾಡ್ತಾಯಿದ್ದು, ಕರ್ಕೊಂಡು ಬರ್ತಾ ಇದ್ದೆಲ್ಲ ಸುಧೀಂದ್ರ ಅವರೇ. AICCಯಿಂದ ಯಾರು ಬಂದರೂ ಅವರಿಗೆ ಜವಾಬ್ದಾರಿನ ವಹಿಸ್ತಾರೆ, KPCCಯಿಂದ. ಸೊ ಅವರೇ ಹೋಗಿದ್ದರು. ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಅಲ್ಲಿ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಇಷ್ಟಾದ ನಂತರ ಅಲ್ಲೇ ಏರ್ಪೋರ್ಟ್ನ ಸಮೀಪ ಇರುವಂಥ ತಾಜಲ್ಲೇ ವಾಸ್ತವ್ಯ ಹೂಡಿ ಅಲ್ಲಿಂದಲೇ ಡೈರೆಕ್ಷನ್ ಕೊಡ್ತಾಯಿದ್ದಾರೆ. ಯಾರ್ಯಾರು ಏನು ಮಾಡಬೇಕು, ಯಾವಾಗ ಏನಾಗುತ್ತೆ, ಹೈಕಮಾಂಡ್ನ ನಿಲುವೇನು, ಯಾವಾಗ ದೆಹಲಿಗೆ ಬರಬೇಕು, ರಾಹುಲ್ ಗಾಂಧಿಯವರು ಏನು ಮೆಸೇಜ್ ಕೊಟ್ಟಿದ್ದಾರೆ, ಎಲ್ಲ ಕ್ಲಿಯರಾಗಿ ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ನ ತೀರ್ಮಾನ ಏನಿದೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ.
ಸೊ ಅದನ್ನು ಕ್ಲಿಯರ್ ಮಾಡಿ ಡೆಲ್ಲಿಗೆ ಹೋಗ್ತಾರೆ. ಅವ್ರು ಡೆಲ್ಲಿಗೆ ಅಂದರೆ ಡೈರೆಕ್ಟ್ ಡೆಲ್ಲಿಗೆ ಹೋಗಲ್ಲ, ಅವ್ರು ಕೇರಳ ಹೋಗ್ಬಿಟ್ಟು ಅಲ್ಲಿಂದ ಡೆಲ್ಲಿಗೆ ಹೋಗ್ತಾರೆ. ಯಾವಾಗ ದೆಹಲಿಗೆ ಬರಬೇಕು ಅನ್ನೋದನ್ನು ಹೇಳಿಯೇ ಹೋಗ್ತಾರೆ ಅವರು. ಸೊ ಹೈಕಮಾಂಡ್ ಈ ಮೂಲಕ ಈಗ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಏನು ಮನಸೋ ಇಚ್ಛೆ ಹೋಗ್ತಾ ಇತ್ತಲ್ಲ, ಆ ರೀತಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಬ್ರೇಕನ್ನು ಹಾಕುವ ಮೂಲಕ, ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳುವ ಮೂಲಕ ಇನ್ನು ಮುಂದೆ ಎಲ್ಲವನ್ನು ಕೂಡ ತಾನೇ ಹ್ಯಾಂಡಲ್ ಮಾಡಬೇಕು ಈ ಬೆಳವಣಿಗೆಗಳನ್ನ ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅದೇ ಪ್ರಕಾರ ಆಗ್ತಾ ಇದೆ ಅಂತೇಳಿ. ಹಾಗಾದರೆ ಏನಾಗುತ್ತೆ, ವಾಟ್ ನೆಕ್ಸ್ಟ್, ಅದನ್ನು ಹೇಳ್ತೀನಿ ಕೇಳಿ. ನೋಡಿ, ಈ ವಾರದಲ್ಲಿ ರಾಹುಲ್ ಗಾಂಧಿ ಮೀಟಿಂಗ್ ತಗೋತಾರೆ, ನೋ ಡೌಟ್ ಇನ್ ದಟ್. ಕರ್ನಾಟಕದ ವಿಚಾರವಾಗಿಯೇ ಸ್ವತಃ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಆದಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್ ಎಲ್ಲರನ್ನು ಕೂರಿಸ್ಕೊಂಡೇ ಮಾತಾಡ್ತಾರೆ. ಮಾತಾಡಿಬಿಟ್ಟು ಅವತ್ತು ಹೈಕಮಾಂಡ್ನ ನಿಲುವನ್ನು ತಿಳಿಸ್ತಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಯಾರ್ಯಾರೇನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ನೋಡ್ತಾರೆ. ಅದರ ಆದ ನಂತರ ಅವರು ಕನ್ವಿನ್ಸ್ ಮಾಡಬೇಕು, ಏನು ಮಾಡಬೇಕು ಆ ತೀರ್ಮಾನವನ್ನು ಮಾಡ್ತಾರೆ. ಇದು ಹೈಕಮಾಂಡ್ ಈಗ ಸದ್ಯಕ್ಕೆ ಮಾಡ್ಕೊಂಡಿರುವಂಥ ಪ್ಲ್ಯಾನ್. ಆ ಮೀಟಿಂಗ್ ಆದ ನಂತರ ಯಾರ್ಯಾರು ಯಾವ ದಿಕ್ಕನ್ನು ಹಿಡಿತಾರೆ ಅದನ್ನು ಆಧರಿಸಿ ಮುಂದಿನ ಬೆಳವಣಿಗೆಗಳು ನಿರ್ಧಾರ ಆಗುತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರು ನನ್ನ ಸಿ ಎಂ ಮಾಡಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೂ ಒಂದು ಫಾರ್ಮುಲಾ ಇವರು ರೆಡಿ ಮಾಡ್ತಾರೆ. ಅದು ಯಾವ ರೀತಿ ಆಗುತ್ತೆ ಏನು ಎತ್ತ ರಾಹುಲ್ ಗಾಂಧಿ ಅವ್ರ ಮೀಟಿಂಗ್ ಆದ ನಂತರವೇ ಗೊತ್ತಾಗುತ್ತೆ. ಯಾಕಂದರೆ ರಾಹುಲ್ ಗಾಂಧಿ ಮೀಟಿಂಗಲ್ಲಿ ಈಗಾಗಲೇ ಹೈಕಮಾಂಡ್ ತೆಗೆದುಕೊಂಡಿರುವಂಥ ನಿಲುವನ್ನು ಸ್ಪಷ್ಟಪಡಿಸ್ತಾರೆ. ಈಗಾಗಲೇ ಅವರು ಸಿದ್ದರಾಮಯ್ಯನವ್ರನ್ನ ಕರೆದಾಗ ಹೇಳಿದರು, ಏನಂತ ಹೇಳಿದರು, ಇಲ್ಲ ನೀವು ಸದ್ಯ ಮುಂದುವರಿರಿ, ಏನು ತೊಂದರೆ ಇಲ್ಲ, ಈಗ ತಕ್ಷಣಕ್ಕೆ ನಾವು ಯಾವುದೇ ಬದಲಾವಣೆಗೆ ಈಗ ಕೈ ಹಾಕುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಿ ಖರ್ಗೆ ಅವ್ರ ಜೊತೆ ಮಾತಾಡಿ ಖರ್ಗೆ ಅವ್ರ ಮೂಲಕ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿರಿ ಅಂತ ಹೇಳಿ. ಈಗ ದೆಹಲಿಯಲ್ಲಿ ಕೂತಾಗ KPCC ಅಧ್ಯಕ್ಷ ಸ್ಥಾನದ ವಿಚಾರ ಬರುತ್ತೆ, DCM ವಿಚಾರ ಬರುತ್ತೆ, ಹೆಚ್ಚುವರಿ ಆಗಬೇಕೋ ಬೇಡವೋ ಅನ್ನೋದು. ಸಚಿವ ಸಂಪುಟ ಪುನರ್ರಚನೆ ಅನ್ನೋದಾದರೆ ಯಾವ ರೂಪದಲ್ಲಿ, ಯಾರು ಹೊರಗೋಗ್ಬೇಕು ಯಾರು ಒಳಗೆ ಬರಬೇಕು ಅವೆಲ್ಲ ತೀರ್ಮಾನ ಆಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಕೇಳ್ತಾರೆ, ನಾನು CM ಆಗೋದು ಯಾವಾಗ, ಸರಿ ಈಗಲ್ಲ ಅಂದರೆ ಯಾವಾಗ ಅದನ್ನು ಹೇಳಿ ಅಂತಾರೆ. ಕಡೇ ಪಕ್ಷ ಕಡೇ 1 ವರ್ಷ ಆದರೂ ನನಗೆ ಕೊಡಿ ಅಂತ ಕೇಳಿ. ಸೊ ಆ ರೀತಿಯ ಕಮಿಟ್ಮೆಂಟ್ ಆಗುತ್ತೋ ಇಲ್ವೋ ಆ ಮೀಟಿಂಗಲ್ಲಿ ತೀರ್ಮಾನ ಆಗುತ್ತೆ. ಅದನ್ನು ಆಧರಿಸಿ ಡಿ ಕೆ ಶಿವಕುಮಾರ್ ಅವ್ರ ನಡೆ ಕೂಡ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಅಥವಾ ತಾತ್ಕಾಲಿಕವಾಗಿ ಸದ್ಯಕ್ಕೆ ಒಂದು 3 ತಿಂಗಳು ಪೋಸ್ಟ್ಪೋನ್ ಮಾಡಿ ಮಾರ್ಚ್ ನಂತರ ನಾವು ತೀರ್ಮಾನ ಮಾಡೋಣ ಅನ್ನುವ ನಿರ್ಧಾರಕ್ಕೂ ಬರ್ಬೋದು. ಯಾಕಂದರೆ ಡಿ ಕೆ ಶಿವಕುಮಾರ್ ಒಪ್ಪದೇ ಹೋದರೆ, ಯಾವಾಗ ನಾನು CM ಅನ್ನೋದನ್ನು ನೀವು ಹೇಳಲೇಬೇಕು ಅಂತ ಕೂತ್ರೆ, ಆಗ ಸದ್ಯಕ್ಕೆ ಇದನ್ನು ಮುಂದೂಡೋಣ ಅಂತಲಿ ಒಂದು 3 ತಿಂಗಳು ಮುಂದಕ್ಕೆ ಹಾಕಿ ಆಮೇಲೆ ತೀರ್ಮಾನ ಮಾಡೋಣ ಅಂತಲಿ ತಕ್ಷಣಕ್ಕೆ. ಅಂದರೆ ಈಗ ನೋಡಿ, ಅವರಿಗೆ ಈಗ 4 ರಾಜ್ಯಗಳ ಚುನಾವಣೆ ಬೇರೆ ಇದೆ, ಬಿಹಾರ ಆಯಿತು, ಇನ್ನು 4 ರಾಜ್ಯಗಳ ಚುನಾವಣೆ ಇದೆ, ಅದ್ರ ಕಡೆ ಗಮನ ಕೊಡಬೇಕಾಗಿದೆ. ಅದಾಗಲಿ ಆಮೇಲೆ ಕೊರೋನಾ ಅಂತ ಕೂಡ ಹೇಳ್ಬೋದು, ಆ ಒಂದು ಚಾನ್ಸ್ ಕೂಡ ಇದೆ. ಮುಂದೇನಾಗುತ್ತೆ ಅಂದರೆ ಇದೇ ಸಾಧ್ಯತೆ ಇರುವಂಥದ್ದು. ಇದೆಲ್ಲವೂ ರಾಹುಲ್ ಗಾಂಧಿಯವ್ರ ಸಭೆಯಲ್ಲಿ ಒಳಗೇನಾಗುತ್ತೆ ಅದನ್ನು ಆಧರಿಸಿ ತೀರ್ಮಾನ ಆಗುತ್ತೆ. ಅದೇನಾಗುತ್ತೆ ಅನ್ನೋದನ್ನು ನಾನು ಆ ಡೀಟೇಲ್ಸ್ ಕೂಡ ತೆಗೆದುಕೊಂಡು ಬರ್ತೀನಿ. ತಕ್ಷಣಕ್ಕೆ ಹೈಕಮಾಂಡ್ ಪೋಸ್ಟ್ಪೋನ್ ಪಾಲಿಸಿಯನ್ನು, ಅಂದರೆ ಈಗ ಬೇಡಪ್ಪ ಇನ್ನು 3 ತಿಂಗಳು ಬಿಟ್ಟು ನೋಡೋಣ ಅಂತಲಿ ಮುಂದೂಡೋದು ಒಳ್ಳೆಯದು, ಅಥವಾ ಇಲ್ಲ ಇದೇನು ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಗೊಂದಲ ಯಾಕೆ ಬೇಕು, ಒನ್ಸ್ ಫಾರ್ ಆಲ್ ಕ್ಲಿಯರ್ ಮಾಡಿಬಿಡಬೇಕು. ಇಲ್ಲಪ್ಪ ಸಿದ್ದರಾಮಯ್ಯವ್ರು 5 ವರ್ಷ ಅಂದರೆ ಸಿದ್ದರಾಮಯ್ಯವ್ರು 5 ವರ್ಷ, ಇಲ್ಲ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅಂದರೆ ಬಿಟ್ಕೊಡ್ಬೇಕು, ಯಾವ ಡೇಟು ಏನೋ ಎತ್ತ, ಈ ಥರ ತೀರ್ಮಾನ ಮಾಡಬೇಕಾ, ಏನು ಮಾಡಬೇಕು, ಈಗ ಹೈಕಮಾಂಡ್ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ನೀವು ಭಾವಿಸ್ತೀರಿ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.